ಒಬ್ಬ ಡೈರೆಕ್ಟರ್, ಇಬ್ಬರು ಪ್ರೊಡ್ಯೂಸರ್ಸ್ 2018ರಲ್ಲಿ ಶುರುವಾದ ಸಿನಿಮಾ 2026ಕ್ಕೆ 8 ವರ್ಷಗಳ ನಂತರ ಇಂದು ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿದೆ. ಬನ್ನಿ ಫಿಲಂ ಹೇಗಿದೆ ನೋಡ್ಕೊಂಡು ಬರೋಣ. ಗ್ರಾಮಾಯಣ ಇದು ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ಲೂಸ್ಮಾದ ಯೋಗಿರವರೆಲ್ಲ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡು ದೇವನೂರು ಚಂದ್ರೂರವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಸ್ಟೋರಿ ವಿಚಾರಕ್ಕೆ ಬರೋದಾದರೆ ಸ್ಪಾಯ್ಲರ್ಸ್ ಏನು ಕೊಡೋದಿಲ್ಲ, ಆದರೆ ಟ್ರೈಲರ್ನಲ್ಲೇ ಗಮನಿಸಿದ ಹಾಗೆ ಇದು ಒಂದು ಗ್ರಾಮದಲ್ಲಿ ನಡೆಯುವಂಥ ಕಥೆ. ಸೀನಾ ಗ್ರಾಮದಲ್ಲಿ ಇರುವಂಥ ಒಬ್ಬ ಅಗ್ರೆಸಿವ್ ಯುವಕ. ಇವನು ಇಷ್ಟಪಡ್ತಾ ಇರೋವಂಥ ಹುಡುಗಿ ಕುಸುಮ. ಇವರಿಬ್ಬರ ಪ್ರೀತಿ ಹೇಗಿದೆ ಮತ್ತು ಈ ಸ್ಟೋರಿಗೆ ಲೂಸ್ಮಾದ ಯೋಗಿ ಹಾಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರೆಲ್ಲ ಹೇಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಫಿಲಮ್ ನೋಡಿದ್ರೆ ತಿಳ್ಕೊತೀರಾ. ಈ ಫಿಲಮ್ನ ನೋಡೋದಕ್ಕೆ ನನಗೆ ತುಂಬಾ ಎಕ್ಸೈಟ್ ಮಾಡಿದಂಥ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅವರು ಡೈರೆಕ್ಟರ್ ದೇವನೂರು ಚಂದ್ರೂರವರು. ಮೊದಲ ಸಿನಿಮಾದಲ್ಲೇ ಹಳ್ಳಿಯ ಬ್ಯಾಕ್ ಡ್ರಾಪ್ ಇರುವಂತಹ ರೂಟೆಡ್ ಕಥೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಎಷ್ಟೇ ಟೈಮ್ ಕನ್ಸ್ಯೂಮ್ ಆದರೂ ಕೂಡ ಆ ಕನ್ವಿಕ್ಷನನ್ನು ಬಿಡದೆ ಫಿಲಮ್